ಎಲ್ರಿಗೂ ನಮಸ್ಕಾರ. ನಾನು ಕಾಂಚನ. ಪ್ರಪಂಚದ ಅದ್ಭುತಗಳಲ್ಲಿ ಇವುಗಳು ಸಹ ಒಂದು ಅಂತ ಕನ್ಸಿಡರ್ ಮಾಡಬಹುದಾದಂತ ಸ್ಥಳಗಳು ನಮ್ಮ ದೇಶದಲ್ಲಿ ಕಡಿಮೆ ಏನೂ ಇಲ್ಲ. ಅವುಗಳನ್ನ ಕನ್ಸಿಡರ್ ಮಾಡದೇ ಇದ್ರೂ ಪರವಾಗಿಲ್ಲ. ಅವುಗಳ ಬಗ್ಗೆ ನಮ್ಗೆ ಗೊತ್ತಿರೋದು ಅಷ್ಟೇ ಮುಖ್ಯ ಆಗುತ್ತೆ. ಆ ತರದ ಒಂದು ಸ್ಥಳ ಅಂದ್ರೆ ಅಂಕೋರ್ ವಾಟ್ ಆಫ್ ದಿ ನಾರ್ತ್ ಈಸ್ಟ್ ಅಥವಾ ಉನಕೋಟಿ. ಈ ಪ್ಲೇಸ್ ಬಂದು ತ್ರಿಪುರಾದ ರಾಜಧಾನಿ ಅಗರ್ತಲಾದಿಂದ 180 ಕಿಲೋಮೀಟರ್ ದೂರದಲ್ಲಿರೋ ಒಂದು ಅರಣ್ಯ ರಘುನಂದನ ಹಿಲ್ಸ್ ನಲ್ಲಿ ಕಂಡು ಬರುತ್ತೆ. ಅಂತದ್ದೇನಿದೆ ಈ ಅರಣ್ಯದಲ್ಲಿ ಅಂದ್ರೆ ಪ್ರಪಂಚದ 7 ಅದ್ಭುತಗಳು ಅಂದ್ರೆ ಈಗ ತಾಜ್ ಮಹಲ್ ಅಂದ್ರೆ ಒಂದು ಮಾನ್ಯುಮೆಂಟ್ ಅಥವಾ ಸ್ಮಾರಕ ಅಲ್ವಾ. ಮತ್ತೆ ಈ ಚೀನಾದ ಮಹಾಗೋಡೆ ಇದನ್ನ ಒಂದು ಸ್ಟ್ರಕ್ಚರ್ ಅಂತ ಹೇಳ್ಬೋದು ಅಲ್ವಾ. ಇದನ್ನೆಲ್ಲ ಪರ್ಟಿಕ್ಯುಲರ್ ಆಗಿ ಇದೊಂದು ಅಂತ ಹೇಳ್ಬೋದು. ಆದ್ರೆ ರಘುನಂದನ ಹಿಲ್ಸ್ ನಲ್ಲಿ ಒಂದಲ್ಲ ಎರಡಲ್ಲ ಸುಮಾರು 1 ಕೋಟಿಗೆ ಒಂದೇ ಒಂದು ಕಡಿಮೆ ಅಂದ್ರೆ 99,99,999 ಐಡಲ್ಸ್ ಅಥವಾ ವಿಗ್ರಹಗಳು ಒಂದೇ ಕಾರ್ಡ್ ನಲ್ಲಿ ಇಷ್ಟೆಲ್ಲ ವಿಗ್ರಹಗಳನ್ನ ಕಾಣ್ಬೋದು ನಾವು. ಇವತ್ತಿಗೂ ಸಹ ನಾವು ನೋಡ್ಬೋದಾದಂತ ಈ ಐಡಲ್ಸ್ ನ ಹಿಂದಿನ ಕಥೆ ಏನು, ಏನಕ್ಕಿದು ಇಷ್ಟು ವಿಗ್ರಹಗಳು ಒಂದೇ ಜಾಗದಲ್ಲಿದ್ದಾವೆ, ಇವನ್ ಇದಕ್ಕೆಲ್ಲ ಶಿವನ ಶಾಪನು ಸಹ ಕಾರಣ ಅಂತ ಹೇಳಲಾಗುತ್ತೆ. ಸೊ ಏನಿದ್ರು ಕತೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಕಾಂಚನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ, ನೋಡಿದ್ದಾದ್ಮೇಲೆ ಇಷ್ಟ ಆದ್ರೆ ಲೈಕ್ ಮಾಡೋದು ಮಿಸ್ ಮಾಡಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೇನೆ ಇವತ್ತಿನ ವಿಡಿಯೋನಲ್ಲಿ ಒಂದು ಅದ್ಭುತವಾಗಿರುವಂತ ಸ್ಥಳದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅಂಕೋರ್ ವಾಟ್ ಆಫ್ ದಿ ನಾರ್ತ್ ಈಸ್ಟ್ ಅಂತ ಕರೆಸ್ಕೊಳ್ಳೋ ಉನಕೋಟಿ ಪ್ಲೇಸ್ ಬಂದು ಇದು ನಾನ್ ಮೊದ್ಲೇ ಹೇಳ್ದಂಗೆ ತ್ರಿಪುರಾದ ರಾಜಧಾನಿ ಅಗರ್ತಲಾದಿಂದ 180 ಕಿಲೋಮೀಟರ್ ದೂರದಲ್ಲಿ ರಘುನಂದನ ಹಿಲ್ಸ್ ನಲ್ಲಿ ಕಂಡು ಬರುತ್ತೆ. ಇದನ್ನ ಯಾಕೆ ಅಂಕೋರ್ ವಾಟ್ ಅನ್ನೋ ಹೆಸರಿನಿಂದ ಕರೀತಾರೆ ಅಂದ್ರೆ ಮೊದ್ಲಿಗೆ ಅಂಕೋರ್ ವಾಟ್ ಬಂದು ಕಾಂಬೋಡಿಯಾದಲ್ಲಿ ಕಂಡು ಬರುವಂತ ಒಂದು ಹಿಂದೂ ದೇವಾಲಯ. ನಂತರ ಇದು ಬುದ್ಧಿಸಂಗೆ ಸೇರಲ್ಪಡುತ್ತೆ ಅಂತ ಹೇಳಲಾಗುತ್ತೆ. ಇದನ್ನ ಖಮೇರ್ ಎಂಪೈರ್ ರಾಜನಾದಂತ 2ನೇ ಸೂರ್ಯವರ್ಮ 12ನೇ ಶತಮಾನದಲ್ಲಿ 1110ರಿಂದ 1150ರಲ್ಲಿ ನಿರ್ಮಿಸ್ತಾನೆ. ಅಂದ್ರೆ ಸುಮಾರು 900 ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ ಇದನ್ನ. ಮತ್ತೆ ಇದನ್ನ ನಿರ್ಮಾಣ ಮಾಡೋದಕ್ಕೆ ಸುಮಾರು 30 ವರ್ಷಗಳ ಕಾಲ ಸಮಯವನ್ನ ತೆಗೆದುಕೊಂಡಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಸೊ ಅಂಕೋರ್ ವಾಟ್ ನ ಐಡಲ್ಗಳು ಮಂಗೋಲೈಡ್ ಶೈಲಿಯ ಕೆತ್ತನೆಗಳಿಂದ ಕೂಡಿದಾವೆ. ಹಾಗೇನೆ ಉನಕೋಟಿಯಲ್ಲಿರುವಂತ ವಿಗ್ರಹಗಳು ಸಹ ಸೇಮ್ ಹೋಲಿಕೆ ಇದಾವೆ, ಮತ್ತೆ ಅದೇ ರೀತಿ ಆಕರ್ಷಣೆಯನ್ನ ಹೊಂದಿದಾವೆ. ಅದಕ್ಕೆ ಇದನ್ನ ಈ ಅಂಕೋರ್ ವಾಟ್ ಅನ್ನೋ ಹೆಸರಿನಿಂದ ಕರೀತಾರೆ. ಇನ್ನು ಉನಕೋಟಿ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಅನ್ಡಿಫೈನ್ಡ್ ಅಥವಾ ಅನ್ಐಡೆಂಟಿಫೈಡ್ ಜೆಮ್ ಅಂತಾನೆ ಹೇಳ್ಬೋದು. ಇದನ್ನ 7 ಮತ್ತೆ 8ನೇ ಶತಮಾನದ್ದು ಅಂತ ಅಂದಾಜಿಸಲಾಗುತ್ತೆ. ಬಂಗಾಳಿ ಭಾಷೆನಲ್ಲಿ ಉನಕೋಟಿ ಅಂದ್ರೆ ಕೋಟಿಗೆ ಹತ್ತಿರವಾದದ್ದು ಅಥವಾ ಕೋಟಿಗಿಂತ ಕಡಿಮೆ ಇರೋದು ಅನ್ನುವಂತ ಅರ್ಥವನ್ನ ಕೊಡುತ್ತೆ. ಈ ರಘುನಂದನ ಹಿಲ್ಸ್ ನಲ್ಲಿ ಇಷ್ಟೊಂದು 99,99,999 ವಿಗ್ರಹಗಳಿರೋದಿಕ್ಕೆ ಅಲ್ಲಿರುವಂತ ಲೋಕಲ್ ಲೆಜೆಂಡ್ಸ್ ಅಥವಾ ಅಲ್ಲಿನ ನಂಬಿಕೆಗಳ ಪ್ರಕಾರ 2 ಸ್ಟೋರಿ ಇದಾವೆ. ಮೊದಲನೇ ಸ್ಟೋರಿ ಏನಂದ್ರೆ ಈಶ್ವರ ಅಥವಾ ಶಿವ ಕಾಶಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ತನ್ನ ಜೊತೆನಲ್ಲಿ 99,99,999 ದೇವತೆಗಳನ್ನ ಎಲ್ಲಾರನ್ನು ಕರ್ಕೊಂಡು ಕಾಶಿಗೆ ಹೊಡ್ತಾನೆ. ಅಂದ್ರೆ ಶಿವನನ್ನು ಸೇರಿಸಿ ಒಟ್ಟು 1 ಕೋಟಿ ದೇವತೆಗಳು ಕಾಶಿಗೆ ಹೊಡ್ತಾರೆ. ಹೋಗ್ತಾ ಹೋಗ್ತಾ ಸುಮಾರು ದಿನಗಳ ನಂತರ ರಘುನಂದನ ಬೆಟ್ಟದ ಹತ್ರ ತಲುಪ್ತಾರೆ. ಆ ಬೆಟ್ಟದ ಹತ್ರ ತಲುಪಿದಾಗ ಅಲ್ಲಿಂದ ಹೋಗೋದಿಕ್ಕಾಗೋದಿಲ್ಲ, ಯಾಕಂದ್ರೆ ಅಷ್ಟಲ್ಲಿ ಕತ್ಲಾಗ್ಬಿಟ್ಟಿರುತ್ತೆ. ಆಗ ಶಿವ ತನ್ನ ಜೊತೆ ಬಂದಂತ ದೇವತೆಗಳಿಗೆ ಇವತ್ತಿನ ರಾತ್ರಿ ಇಲ್ಲೇ ಕಳೆದ್ಬಿಟ್ಟು ಬೆಳಿಗ್ಗೆ ಸೂರ್ಯೋದಯ ಆಗೋದಕ್ಕೂ ಮುಂಚೆನೆ ಎಲ್ರು ಹೊರಟು ಬಿಡ್ಬೇಕು ಅಂತ ಹೇಳ್ತಾನೆ. ಆಗ ಅದಕ್ಕೆ ಎಲ್ರು ಒಪ್ಕೊಂಡು ಸರಿ ಬೆಳಿಗ್ಗೆ ಬೇಗ ಎದ್ದು ಹೊರಡ್ಬೋದಲ್ಲ ಅಂತ ಹೇಳಿ ಎಲ್ಲ ವಿಶ್ರಾಂತಿ ಪಡ್ಕೊಳ್ತಾರೆ. ನಂತರ ಬೆಳಗಾಗುತ್ತೆ, ಸೂರ್ಯೋದಯದ ಸಮಯ ಆಗುತ್ತೆ. ಶಿವನನ್ನ ಬಿಟ್ರೆ ಬೇರೆ ಯಾರು ಎದ್ದೋಳಿರೋದಿಲ್ಲ, ಎಲ್ರೂ ಮಲಗಿರ್ತಾರೆ. ಶಿವ ಮಾತ್ರ ಎದ್ದಿರ್ತಾನೆ ಅಷ್ಟೇ. ಆಗ ಶಿವ ಯಾರನ್ನು ಎಬ್ಸೋದಿಕ್ಕೂ ಹೋಗೋದಿಲ್ಲ. ಇದರಿಂದ ಇವ್ರ್ಯಾರು ಎದ್ದಿಲ್ವಲ್ಲ ಅಂತ ಶಿವನ್ಗೆ ಕೋಪ ಬಂದ್ಬಿಡುತ್ತೆ. ಆಗ ಶಿವ ನಾನೊಬ್ನೇನೆ ಕಾಶಿಗೆ ಹೋಗ್ತೀನಿ ಅಂತೇಳಿ ಕಾಶಿಗೆ ಹೊರಡ್ತಾನೆ. ಕಾಶಿಗೆ ಹೊರಡೋದಕ್ಕೂ ಮುಂಚೆನೆ ಅಲ್ಲಿದ್ದಂತ ದೇವತೆಗಳಿಗೆಲ್ಲಾನು ಶಿವ ಶಾಪ ಕೊಟ್ಬಿಟ್ಟು ಹೋಗ್ತಾನೆ. ಏನಂದ್ರೆ ನೀವೆಲ್ಲ ಇಲ್ಲೇ ಕಲ್ಲುಗಳಾಗಿ ಶಾಶ್ವತವಾಗಿ ಇಲ್ಲೇ ಇರಿ ಅಂತ ಶಾಪನ ಕೊಟ್ಬಿಟ್ಟು ಶಿವ ಹೊರಟ್ಬಿಡ್ತಾನೆ. ಆಗ ಅಲ್ಲಿರುವಂತ ಎಲ್ಲಾ ದೇವತೆಗಳು ಸಹ ಕಲ್ಲಾಗ್ಬಿಡ್ತಾರೆ. ಇಲ್ಲಿಗೆ ಬಂದಿದ್ದು ಒಟ್ಟು ಶಿವನನ್ನ ಸೇರಿಸಿ 1 ಕೋಟಿ ದೇವತೆಗಳು ಅಲ್ವಾ. ಶಿವ ಮಾತ್ರ ಅವ್ರಿಗೆ ಶಾಪನ ಕೊಟ್ಟು ಈ ಸ್ಥಳದಿಂದ ಹೊರಡೋದ್ರಿಂದ ಅಲ್ಲಿ ಉಳಿದಿರುವಂತ ದೇವತೆಗಳು 99,99,999 ದೇವತೆಗಳು ಮಾತ್ರ ಉಳ್ಕೊಳ್ತಾರೆ ಅಲ್ವಾ. ಅದಕ್ಕೆ ಈ ಸ್ಥಳಕ್ಕೆ ಉನಕೋಟಿ ಅಂತ ಕರೀತಾರೆ. ಮತ್ತೆ ಇನ್ನ ಒಂದು ಸ್ಟೋರಿ ಏನಂದ್ರೆ
ಒಬ್ಬ ವಿಗ್ರಹಗಳನ್ನ ಕೆತ್ತನೆ ಮಾಡುವಂತ ವ್ಯಕ್ತಿ ದೇವಿ ಪಾರ್ವತಿಯ ಭಕ್ತ ಆಗಿರ್ತಾನೆ. ಅವನ ಹೆಸರು ಕಲ್ಲು ಕಂಹರ್ ಅಂತ. ಈತ ಶಿವ ಪಾರ್ವತಿ ಜೊತೆನಲ್ಲಿ ಕೈಲಾಸ ಪರ್ವತಕ್ಕೆ ಹೋಗ್ಬೇಕು ಅಂತ ಬಯಸಿರ್ತಾನೆ. ಆಗ ಪಾರ್ವತಿ ದೇವಿ ಅವನ್ಗೆ ಒಂದು ಕಂಡೀಷನ್ ಹಾಕ್ತಾಳೆ. ಏನಂದ್ರೆ, ನೀನು ಒಂದೇ ಒಂದು ರಾತ್ರಿನಲ್ಲಿ 1,000,000 ವಿಗ್ರಹಗಳನ್ನ ಕೆತ್ತಬೇಕು. ಅದು ಸೂರ್ಯೋದಯ ಆಗೋದಿಕ್ಕೂ ಮುಂಚೆನೆ ಒಂದೇ ಒಂದು ರಾತ್ರಿನಲ್ಲಿ ಎಲ್ಲಾ ವಿಗ್ರಹಗಳನ್ನ 1,000,000 ವಿಗ್ರಹಗಳನ್ನ ಕೆತ್ತಬೇಕು. ನೀನೇನಾದ್ರೂ ಆ ರೀತಿ ಮಾಡಿದ್ರೆ ನಾನು ನಿನ್ನನ್ನ ನಮ್ಮ ಜೊತೆಗೆ ಕೈಲಾಸ ಪರ್ವತಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಇವನು ಆ ಷರತ್ತಿಗೆ ಒಪ್ಕೊಂಡು ವಿಗ್ರಹಗಳನ್ನ ಕೆತ್ತೋದಕ್ಕೆ ಪ್ರಾರಂಭ ಮಾಡ್ತಾನೆ. ಬೆಳಗಾಗುವಷ್ಟರಲ್ಲಿ ಎಲ್ಲಾ ವಿಗ್ರಹಗಳನ್ನ ಕೆತ್ತುತ್ತಾನೆ. ಆದ್ರೆ 1,000,000ಗೆ ಒಂದೇ ಒಂದು ವಿಗ್ರಹ ಮಾತ್ರ ಕಡಿಮೆ ಇರುತ್ತೆ. ಆಗ ಪಾರ್ವತಿ ದೇವಿ ಅವನನ್ನ ಅಲ್ಲೇ ಬಿಟ್ಟು ಅವರು ಕೈಲಾಸ ಪರ್ವತಕ್ಕೆ ಹೋಗ್ಬಿಡ್ತಾರೆ. ಅದಕ್ಕೆ ಇಲ್ಲಿ 1,000,000ಗೆ ಒಂದೇ ಒಂದು ವಿಗ್ರಹ ಮಾತ್ರ ಕಡಿಮೆ ಇದೆ ಅಂತ ಹೇಳಿ ಈ ಸ್ಟೋರಿ ಹೇಳುತ್ತೆ. ಇನ್ನು ಇಲ್ಲಿ 2 ರೀತಿಯ ಕೆತ್ತನೆಗಳನ್ನ ಕಾಣ್ಬೋದು. ಒಂದು ಕಲ್ಲಿನ ಮೇಲೆ ಕೆತ್ತಿರುವಂತ ರಚನೆಗಳು, ಮತ್ತೆ ಕಲ್ಲಿನಿಂದ ಮಾಡಿರುವಂತ ಶಿವನ ವಿಗ್ರಹಗಳು. ಇಲ್ಲಿರುವಂತ ವನಕೋಟೀಶ್ವರ ಅನ್ನೋ ವಿಗ್ರಹ ಸುಮಾರು 30 ಅಡಿ ಎತ್ತರ, ಮತ್ತೆ ಇದ್ರ ತಲೆ ಸುಮಾರು 10 ಅಡಿ ಇದೆ ಅಂತ ಹೇಳಲಾಗುತ್ತೆ. ಹಾಗೇನೆ ಇಲ್ಲಿ ಶಿವನಿಗೆ ಸಂಬಂಧಪಟ್ಟಂತ ನಂದಿ ವಿಗ್ರಹಗಳಿದಾವೆ, ಗಣೇಶನ್ ವಿಗ್ರಹಗಳಿದಾವೆ, ಮತ್ತೆ ದುರ್ಗಾದೇವಿ ದೈತ್ಯಾಕಾರದ ಕೆತ್ತನೆಗಳಿದಾವೆ. ಮತ್ತೆ ಇನ್ನ ಒಂದು ವಿಷಯ ಏನು ಅಂದ್ರೆ, ಈ ಬೆಟ್ಟದಲ್ಲಿ ಇಷ್ಟೊಂದು ವಿಗ್ರಹಗಳು ಹೇಗೆ ಸೃಷ್ಟಿ ಆದ್ವು ಅನ್ನೋದಕ್ಕೆ ಇದ್ರ ಬಗ್ಗೆ ನಿಖರವಾಗಿ ಇದೇ ಕಾರಣ ಅಂತ ಯಾವುದೇ ದಾಖಲೆಗಳಿಲ್ಲ. ಮತ್ತೆ ಕಾಲಕ್ರಮೇಣ ನೈಸರ್ಗಿಕ ಬದಲಾವಣೆಗಳಿಂದ ಈ ವಿಗ್ರಹಗಳಿಗೆ ಸ್ವಲ್ಪ ಹಾನಿಯಾಗಿದೆ. ಹಲವು ಕೆತ್ತನೆಗಳು ಸೌದೋಗ್ಬಿಟ್ಟಿದಾವೆ. ಇವತ್ತಿಗೂ ಸಹ 1,00,000 ಶಿಲ್ಪಕಲೆಗಳನ್ನ ಈ ಅರಣ್ಯದಲ್ಲಿ ನಾವು ಕಾಣ್ಬೋದು. ಇದೆಲ್ಲ ನಮ್ಮ ದೇಶದ ಪ್ರೈಡ್ ಅಂತಾನೆ ಹೇಳ್ಬೋದು. ಇದನ್ನೆಲ್ಲ ಉಳಿಸ್ಕೊಳ್ಳೋದು ಅಲ್ಲಿನ ಜನಗಳು ಮತ್ತೆ ಸರ್ಕಾರಗಳ ಪ್ರಮುಖ ಕರ್ತವ್ಯ ಆಗಿರುತ್ತೆ. ಈಗ ನಮ್ಗೆ ನಮ್ಮ ಊರ್ನಲ್ಲಿ ಏನಾದ್ರೂ ಸುತ್ತಮುತ್ತ ಯಾವ್ದಾದ್ರು ಹಳೆ ವಿಗ್ರಹಗಳು ಸಿಕ್ಕಿದ್ರೆ ಅದ್ರ ಬಗ್ಗೆ ಗೊತ್ತಾದಾಗ ಎಷ್ಟು ಪ್ರೌಡ್ ಆಗ್ತಿರುತ್ತೆ ಅಲ್ವಾ. ಅದೇ ಅಪ್ರಾಕ್ಸ್ 1,000,000 ವಿಗ್ರಹಗಳು ಅಂದ್ರೆ ಊಹೆನು ಮಾಡಕ್ಕಾಗಲ್ಲ. ಅಷ್ಟನ್ನ ಒಂದೇ ಸ್ಥಳದಲ್ಲಿ ನೋಡೋದು ಒಂದು ಅದ್ಭುತ ಅಂತಾನೆ ಹೇಳ್ಬೋದು ಅಲ್ವಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ನಾನು ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.